ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ವೈದ್ಯಕೀಯ ಮಂತ್ರಿಗಳಲ್ಲಿ ಒಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಬಯಸಿದ್ದೇನೆಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆ ESI ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯಗಳ ಜೊತೆಗೆ ಇಕ್ವಿಪ್ಮೆಂಟ್ಸ್ ಕೊರತೆ ಇದೆ. ಅಲ್ಲಿ ಸರಿಯಾದಂಥ ಉಪಕರಣಗಳಿರಲಾದೆ ಕೆಲವೊಂದು CT ಸ್ಕ್ಯಾನ್ ಮಾಡೋದಾಗಿರಲಿ ಅಥವಾ ರೇಡಿಯಾಲಜಿ ನರರೋಗ ವಿಭಾಗಕ್ಕೆ ರೇಡಿಯಾಲಜಿ ಕೊರತೆ ಇರೋದರಿಂದ ಅಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇವತ್ತು ಹೋಗಿ ನಾವು ದವಾಖಾನೆಯಲ್ಲಿ ಹೊರ ರೋಗಿಗಳ ಚೀಟಿ ತೆಗೆದು ಆಸ್ಪತ್ರೆ ವೈದ್ಯರನ್ನು ತೋರಿಸಿದಾಗ ಆ ಒಂದು ರಿಪೋರ್ಟ್ ಬರಲಿಕ್ಕೆ 40 ದಿನಗಳವರೆಗೆ ಇವತ್ತು ಕಾಲ ಹಿಡಿತಾ ಇದೆ, ವಿಳಂಬ ಆಗ್ತಾಯಿದೆ. ಹೀಗಾಗಿ ಆ 40 ದಿನಗಳ ಅವಧಿಯ ಮಧ್ಯದಲ್ಲಿ ರೋಗಿಗಳಿಗೆ ಏನಾದರೂ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರನ ಅಥವಾ ಏನಪ್ಪ ಅಂತಂದರೆ ESI ಹಾಸ್ಪಿಟಲ್ ಮುಖ್ಯಸ್ಥರ ಅನ್ನೋ ಪ್ರಶ್ನೆ ಇವತ್ತು ನಾವು ಅಖಿಲ ಕರ್ನಾಟಕ ದಲಿತ ಸೇನೆ ಪರವಾಗಿ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಮತ್ತು ಇಷ್ಟೇ ಅಲ್ಲದೇ ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಕೊರತೆಗಳಿವೆ, ಆ ಎಲ್ಲ ಕೊರತೆಗಳನ್ನು ಬೇಗನೆ ತುಂಬಬೇಕು ಅಂಥೇಳಿ, ನೀಗಿಸಬೇಕು ಅಂಥೇಳಿ ಮಾನ್ಯ ಉಸ್ತುವಾರಿ ಸಚಿವರಲ್ಲಿ, ಕಲಬುರಗಿ ಉಸ್ತುವಾರಿ ಸಚಿವರಲ್ಲಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಹಾಗೂ ಸರ್ಕಾರದಲ್ಲಿ ಈ ಒಂದು ನಮ್ಮ ಕರ್ನಾಟಕ ದಲಿತ ಸೇನೆ ರಾಜ್ಯ ಸಮಿತಿ ಪರವಾಗಿ ಹಾಗೂ ಜಿಲ್ಲಾ ಸಮಿತಿ ಪರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಈ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರ್ತಕ್ಕಂಥ ಒಂದು ಯೋಜನೆ ಮಾಡ್ತಾಯಿದೆ. ಆ ಒಂದು ಯೋಜನೆ ಸರಾಗವಾಗಿ ಅನುಷ್ಠಾನಕ್ಕೆ ಬರಬೇಕಾದ್ರೆ ಇಲ್ಲಿ ಇರತಕ್ಕಂಥ ಸಿಬ್ಬಂದಿಗಳ ಕೊರತೆ ಇದೆ. ಆ ಕೊರತೆಯನ್ನು ರಾಜ್ಯ ಸರ್ಕಾರ ತುಂಬಬೇಕು. ಮತ್ತು ರಾಜ್ಯ ಸರ್ಕಾರದ ಒಂದು ನಿಯಮ ಏನಪ್ಪ ಅಂತಂದ್ರೆ, MBBS ಮುಗಿಸಿದವರು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಬೇಕಂತ ಒಂದು ಆದೇಶ ಅದ. ಅಲ್ಲಿ ವೈದ್ಯರಿದ್ದರೂ ಕೂಡ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಎಕ್ಸ್ರೇ ಟೆಕ್ನಿಷಿಯನ್ ಅಲ್ಲಿ ಎಲ್ಲ ಸಾಧನಗಳು ಇವೆ, ಆದರೆ ಟೆಕ್ನಿಷಿಯನ್ ಕೊರತೆ ಇದೆ. ಆ ಒಂದು ಕೊರತೆ ನೀಗಿಸಬೇಕು. ಯಾಕಪ್ಪ ಅಂತಂದ್ರೆ ಸರ್ಕಾರ ಸಮುದಾಯ ಆರೋಗ್ಯ ಕೇಂದ್ರ ಆಳಂದ ತಾಲೂಕಿನ ಒಂದು ಮಾದನಪುರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ. ಆ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಸರಿಯಾದ ವ್ಯವಸ್ಥೆ ಮಾಡಬೇಕು, ಅಲ್ಲಿ ಟೆಕ್ನಿಷಿಯನ್ಗಳನ್ನು ನೇಮಕ ಮಾಡಬೇಕು. ಸುತ್ತಮುತ್ತಲಿನ ಜನಗಳಿಗೆ ಆ ಸಮುದಾಯ ಆರೋಗ್ಯ ಕೇಂದ್ರ ಮಹಾರಾಷ್ಟ್ರ ಗಡಿಯಲ್ಲಿರೋದ್ರಿಂದ ಕರ್ನಾಟಕದ ಜನ ಮತ್ತು ಮಹಾರಾಷ್ಟ್ರ ಜನ ಆ ಆಸ್ಪತ್ರೆಗೆ ಬರ್ತಾರೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತೇನಪ್ಪ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೆವು. ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ಒತ್ತಾಯ, ಆರೋಗ್ಯ ಸೇವೆಯಲ್ಲಿ ಒಳ್ಳೆಯ ಒಂದು ಸೌಕರ್ಯಗಳು ಒದಗಿಸ್ಬೇಕಂತೇಳಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೇವೆ. ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕಿನಲ್ಲಿ ಇರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆ, ಸ್ಟಾಫ್ ನರ್ಸ್ ಕೊರತೆ ಮತ್ತು ವಿವಿಧ ತಂತ್ರಜ್ಞರ ಕೊರತೆ ಇರೋದು ನಮಗೆ ಕಂಡು ಬಂದಿರುತ್ತದೆ. ಕೂಡಲೇ ಸರ್ಕಾರವನ್ನು ಭರ್ತಿ ಮಾಡಬೇಕಂತೇಳಿ ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ರಾಜ್ಯ ಸಮಿತಿಯ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಆನಂದರಾವ್ ಗಾಯಕ್ವಾಡ್, ಗೌರವಾಧ್ಯಕ್ಷರು, ಅಖಿಲ ಕರ್ನಾಟಕ ದಲಿತ ಸೇನೆ, ಬೆಂಗಳೂರು.